ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ಈಗ ಮೀಟಿಂಗ್ ನಡೀತಾ ಇದೆ. ಈಗಾಗಲೇ ಬಿಲ್ಲು ಕ್ಯಾಬಿನೆಟ್ ಬಂದಿತ್ತು, ಬಂದು ಚರ್ಚೆ ಮಾಡಿದ್ದೇವೆ. ಕೆಲವಿನ ಲೀಗಲ್ ಆಸ್ಪೆಕ್ಟ್ಸು ನೋಡ್ತಾ ಇದ್ದೇವೆ. ವಿ ಆರ್ ವೆರಿ ಸೀರಿಯಸ್. ಸೊ ಅದಕ್ಕೆ ಇವತ್ತು ಚೀಫ್ ಮಿನಿಸ್ಟ್ರು ಬೇರೆ ಮೀಟಿಂಗ್ಸ್ನೆಲ್ಲ ಕ್ಯಾನ್ಸಲ್ ಮಾಡಿ ಈಗ 4 ಗಂಟೆಗೆ ಇನ್ನೊಂದು ಸ್ಪೆಷಲ್ ಮೀಟಿಂಗ್ ಇಟ್ಕೊಂಡಿದ್ದಾರೆ. ಬಿಕಾಸ್ ಭಾಳ ಡೀಟೇಲ್ ಆಗಿ ಸ್ವಲ್ಪ ನಾವು ಹೋಗಬೇಕಾಗಿದೆ. ಏಕೆಂದರೆ ಸೆಂಟ್ರಲ್ ಗೌರ್ಮೆಂಟ್ಗೆ NBFC ಅವ್ರಿಗೆ ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ ಏನಿದೆಯಲ್ಲ ಅದು ಭಾಳ ಜಾಸ್ತಿ ಇದೆ. ಸೊ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಮತ್ತು ನಮ್ಮ ಪೊಲೀಸವ್ರಿಗೆ ಏನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಅವ್ರಿಗೆ ಸ್ವಲ್ಪ ಶಕ್ತಿ ಕೊಡಬೇಕಾಗ್ತದೆ. ಆ ದೃಷ್ಟಿಯಿಂದ ಇವತ್ತು ನಾವು ವ್ಯಾಪಕವಾಗಿ ಚರ್ಚೆ ಸಲಹೆಗಳನ್ನು ಕೆಲವು ಸೀನಿಯರ್ ಮಿನಿಸ್ಟರ್ಸ್ನ ಕರೆಸಿ ಈಗ ಮಾತಾಡ್ತಾ ಇದ್ದಾರೆ. ಸರ್, ಇಷ್ಟೆಲ್ಲ ಹೊರತಾಗಿಯೂ ಕೂಡ ದೌರ್ಜನ್ಯ ದಬ್ಬಾಳಿಕೆ ಇನ್ನೂ ನಿಂತಿಲ್ಲ ಅಂತ ಹೇಳ್ತಾರೆ, ಇನ್ನೂ ಮುಂದುವರೆದಿದೆ. ಅಪ್ಪ, ಇದು ಒಬ್ಬರು ಇಬ್ರಿಗಲ್ಲ, ಆಲ್ಮೋಸ್ಟ್ 1 ಕೋಟಿಗೂ ಹೆಚ್ಚಿಗೆ ಕುಟುಂಬಗಳಿಗೆ ಈಗಾಗಲೇ ಫೈನಾನ್ಸು ವಿವಿಧ ರೀತಿಯಲ್ಲಿ ಫಲಾನುಭವಿಗಳಿದ್ದಾರೆ. ಸೊ ನಾವು ಕಂಟ್ರೋಲ್ ಮಾಡಬೇಕು ಅಂತಲೇ ನಾವು ನಮ್ಮ ಸ್ಟೇಟಲ್ಲಿ ಹಿಂದೆ ಆಂಧ್ರಲ್ಲೋ ತೆಲಂಗಾಣಲ್ಲೋ ಇಂಥ ಒಂದು ನಡೆದಿತ್ತು. ಬಟ್ ಈಗ ನಮ್ಮಲ್ಲಿ ಜಾಸ್ತಿ ಆಗಿದೆ. ಅವ್ರಿಗೆಲ್ಲೂ ಅಧಿಕಾರ ಇಲ್ಲ ಈ ರೀತಿ ದಬ್ಬಾವಣೆ ಮಾಡಿ ಸಾಯಂಕಾಲ ಹೋಗಿ ಕಿರುಕುಳ ಕೊಡಲಿಕ್ಕೆ ಎಲ್ಲೂ ಇಲ್ಲ. ಅದಕ್ಕೋಸ್ಕರ ಸರ್ಕಾರ ಕೂಡ ಹೆಲ್ಪ್ಲೈನ್ ಮಾಡಿದೆ. ಆ ದೃಷ್ಟಿಯಿಂದ ನಮ್ಮ ವ್ಯವಸ್ಥೆಯನ್ನು ನಾವು ಸರಿ ಮಾಡ್ತೀವಿ. RBI ಗೈಡ್ಲೈನ್ಸ್ ಅದು ನ್ಯಾಷನಲ್ ಲೆವೆಲಲ್ಲಿ ಫಸ್ಟ್ ಇವತ್ತು ನಾವು ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ. ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ಗೆ ಏನು ಸಂದೇಶ ಕಳಿಸ್ಬೇಕು. ಸರ್, ಈಗ 15 ಜನ ಏನು ಮೃತಪಟ್ಟಿಲ್ಲ ಸರ್, ಈಗ 15 ಜನ ಹೆಚ್ಚು ಜನ ಮೃತಪಟ್ಟಿ ಅವ್ರಿಗೆ ನೊಂದವರಿಗೆ ನೆರವು ಕೊಡುವಂಥದ್ದು ಕುಟುಂಬಗಳಿಗೆ. ನೋಡೋಣ, ಈಗ ನಮ್ಮ ರಾಜ್ಯದ ಬಗ್ಗೆ ನಾವು ಯೋಚನೆ ಮಾಡೋಣ. ಇನ್ನು ನಮಗೆ ಸಂಪೂರ್ಣವಾದಂಥ ಮಾಹಿತಿ ಈಗ ತರಿಸ್ಕೊಂಡಿದ್ದಾರೆ. ಅದು ನಂಬರ್ಸು ಕೆಲವರು ಜಾಸ್ತಿ ಹೇಳ್ತಾರೆ, ಕೆಲವರು ಕಡಿಮೆ ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿ ತೀರ್ಮಾನ ಮಾಡಿ. ನನಗೆ ಮಾಹಿತಿ ಇಲ್ಲ ಸರ್. ಅದಲ್ಲ ಸರ್, 15 ಜನ ಏನು ಸತ್ಯ ಅಲ್ಲ ಸರ್, ಮೈಕ್ರೋ ಫೈನಾನ್ಸ್ ಅವರಿಂದ ಆ ಕುಟುಂಬಗಳಿಗೆ ಸರ್ ರಾಜ್ಯ ಸರ್ಕಾರದಿಂದ ನೆರವು ಕೊಡುವಂಥದ್ದು. ನೋಡೋಣ ಸರ್. ಆಮೇಲೆ ಇನ್ನೊಂದು ಸರ್, ಈಗ BMRCL ರೇಟ್ ಬಗ್ಗೆ ಸೆಂಟ್ರಲ್ ಗೌರ್ಮೆಂಟ್ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತಿತ್ತಲ್ಲ, ಅದು ಹೇಳಿ ಸರ್. ನನಗಿರೋದು ಒಂದು ಬಾಯಿ ಸರ್. ಈಗ BMRCL ರೇಟ್ ಹೈಕ್ ಬಗ್ಗೆ ಸೆಂಟ್ರಲ್ ಗೌರ್ಮೆಂಟ್ ಕ್ಲಾರಿಫಿಕೇಶನ್ಸ್ ಕೇಳಿದೆ, ಅಂದರೆ ನೀವು ಜಾಸ್ತಿ ಮಾಡಬೇಕು ಅಂತ ಮೊನ್ನೆ ಒಂದು ಆಲೋಚನೆ ಮಾಡಿದ್ವಿ, ಪ್ರಪೋಸಲ್. ಏನಿಲ್ಲ, BMRCL ರೇಟ್ಗೆ ಸೆಂಟ್ರಲ್ ಗೌರ್ಮೆಂಟ್ ಕಮಿಟಿನೇ ತೀರ್ಮಾನ ಮಾಡೋದು. ಅವರು ಕಮಿಟಿ, ಅವರು ನಮ್ಮವರು ಚೇರ್ಮನ್ನೇ ಅವರೆಲ್ಲ ಟೆಕ್ನಿಕಲ್ ಕಮಿಟಿಯವರೇ ಅವ್ರು ತೀರ್ಮಾನ ಮಾಡಿರೋದು, ನಾವೆಲ್ಲ ತೀರ್ಮಾನ ಮಾಡಿರೋದು. ಕಮಿಟಿಯವ್ರು ತೀರ್ಮಾನ ಮಾಡಿದ್ದು, ಸರ್ಕಾರ ಎರಡೂ ಸರ್ಕಾರ ಸೇರಿ ನಾವು ಇದು ಕಂಪ್ನಿಯವರು ತೀರ್ಮಾನ ಮಾಡಬೇಕಾಗ್ತದೆ. ಅಲ್ಲ, ಫೆಬ್ರವರಿ 1ನೇ ತಾರೀಕಿಂದ ಅನ್ವಯ ಆಗೋ ರೀತಿಯಲ್ಲಿ ರಿಲೇ ಆಗುತ್ತಾ ಅಂತ ನೆಕ್ಸ್ಟ್ ಹೌದು, ಮೊದಲಿಂದನೂ ನಾನು ಹೇಳ್ತಾ ಇದ್ದೆ, ನಮ್ಮ ಪ್ರಣಾಳಿಕೆಯಲ್ಲೂ ಅದನ್ನು ಗಮನದಲ್ಲಿ ಇಟ್ಕೊಂಡಿದ್ದು. ಈಗ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ, ಎಲ್ಲ ಕನ್ನಡ ಸಂಘಟನೆಯವರು ಯಾರ್ದು ಕೇಸ್ ಇದೆ, ಜಿನೈನ್ ಕೇಸ್ ಇದೆ, ಅವರೆಲ್ಲ ಅರ್ಜಿ ಸಲ್ಲಿಸಲಿ. ಸರ್ಕಾರ ಖಂಡಿತ ಪರಿಶೀಲನೆ ಮಾಡಿ ನಮ್ಮ ಹೋಮ್ ಮಿನಿಸ್ಟರ್ ಅಧ್ಯಕ್ಷತೆಯಲ್ಲಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಇದೆ. ಆ ಕ್ಯಾಬಿನೆಟ್ ಸಬ್ ಕಮಿಟಿ ತೀರ್ಮಾನ ಮಾಡಿ ಅದು ಕ್ಯಾಬಿನೆಟ್ಗೆ ಮಂಡಿಸ್ತದೆ. ಆಮೇಲೆ ನಾವು ಮಾಡ್ತೀವಿ. ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ಈಗ ಮೀಟಿಂಗ್ ನಡೀತಾ ಇದೆ. ಈಗಾಗಲೇ ಬಿಲ್ಲು ಕ್ಯಾಬಿನೆಟ್ ಬಂದಿತ್ತು, ಬಂದು ಚರ್ಚೆ ಮಾಡಿದ್ದೇವೆ. ಕೆಲವಿನ ಲೀಗಲ್ ಆಸ್ಪೆಕ್ಟ್ಸು ನೋಡ್ತಾ ಇದ್ದೇವೆ. ವಿ ಆರ್ ವೆರಿ ಸೀರಿಯಸ್. ಸೊ ಅದಕ್ಕೆ ಇವತ್ತು ಚೀಫ್ ಮಿನಿಸ್ಟ್ರು ಬೇರೆ ಮೀಟಿಂಗ್ಸ್ನೆಲ್ಲ ಕ್ಯಾನ್ಸಲ್ ಮಾಡಿ ಈಗ 4 ಗಂಟೆಗೆ ಇನ್ನೊಂದು ಸ್ಪೆಷಲ್ ಮೀಟಿಂಗ್ ಇಟ್ಕೊಂಡಿದ್ದಾರೆ. ಬಿಕಾಸ್ ಭಾಳ ಡೀಟೇಲ್ ಆಗಿ ಸ್ವಲ್ಪ ನಾವು ಹೋಗಬೇಕಾಗಿದೆ. ಏಕೆಂದರೆ ಸೆಂಟ್ರಲ್ ಗೌರ್ಮೆಂಟ್ಗೆ NBFC ಅವ್ರಿಗೆ ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ ಏನಿದೆಯಲ್ಲ ಅದು ಭಾಳ ಜಾಸ್ತಿ ಇದೆ. ಸೊ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಮತ್ತು ನಮ್ಮ ಪೊಲೀಸವ್ರಿಗೆ ಏನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಅವ್ರಿಗೆ ಸ್ವಲ್ಪ ಶಕ್ತಿ ಕೊಡಬೇಕಾಗ್ತದೆ. ಆ ದೃಷ್ಟಿಯಿಂದ ಇವತ್ತು ನಾವು ವ್ಯಾಪಕವಾಗಿ ಚರ್ಚೆ ಸಲಹೆಗಳನ್ನು ಕೆಲವು ಸೀನಿಯರ್ ಮಿನಿಸ್ಟರ್ಸ್ನ ಕರೆಸಿ ಈಗ ಮಾತಾಡ್ತಾ ಇದ್ದಾರೆ. ಸರ್, ಇಷ್ಟೆಲ್ಲ ಹೊರತಾಗಿಯೂ ಕೂಡ ದೌರ್ಜನ್ಯ ದಬ್ಬಾಳಿಕೆ ಇನ್ನೂ ನಿಂತಿಲ್ಲ ಅಂತ ಹೇಳ್ತಾರೆ, ಇನ್ನೂ ಮುಂದುವರೆದಿದೆ. ಅಪ್ಪ, ಇದು ಒಬ್ಬರು ಇಬ್ರಿಗಲ್ಲ, ಆಲ್ಮೋಸ್ಟ್ 1 ಕೋಟಿಗೂ ಹೆಚ್ಚಿಗೆ ಕುಟುಂಬಗಳಿಗೆ ಈಗಾಗಲೇ ಫೈನಾನ್ಸು ವಿವಿಧ ರೀತಿಯಲ್ಲಿ ಫಲಾನುಭವಿಗಳಿದ್ದಾರೆ. ಸೊ ನಾವು ಕಂಟ್ರೋಲ್ ಮಾಡಬೇಕು ಅಂತಲೇ ನಾವು ನಮ್ಮ ಸ್ಟೇಟಲ್ಲಿ ಹಿಂದೆ
ಆಂಧ್ರಲ್ಲೋ ತೆಲಂಗಾಣನೋ ಇಂಥ ಒಂದು ನಡೆದಿತ್ತು. ಬಟ್ ಈಗ ನಮ್ಮಲ್ಲಿ ಜಾಸ್ತಿ ಆಗಿದೆ. ಅವ್ರಿಗೆಲ್ಲೂ ಅಧಿಕಾರ ಇಲ್ಲ ಈ ರೀತಿ ದಬ್ಬಾವಣೆ ಮಾಡಿ ಸಾಯಂಕಾಲ ಹೋಗಿ ಕಿರುಕುಳ ಕೊಡಲಿಕ್ಕೆ ಎಲ್ಲೂ ಇಲ್ಲ. ಅದಕ್ಕೋಸ್ಕರ ಸರ್ಕಾರ ಕೂಡ ಹೆಲ್ಪ್ಲೈನ್ ಮಾಡಿದೆ. ಆ ದೃಷ್ಟಿಯಿಂದ ನಮ್ಮ ವ್ಯವಸ್ಥೆಯನ್ನು ನಾವು ಸರಿ ಮಾಡ್ತೀವಿ. RBI ಗೈಡ್ಲೈನ್ಸ್ ಚೇಂಜಸ್ ಆಗಬೇಕು. ಅದು ನ್ಯಾಷನಲ್ ಲೆವೆಲಲ್ಲಿ ಫಸ್ಟ್ ಇವತ್ತು ನಾವು ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ. ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ಗೆ ಏನು ಸಂದೇಶ ಕಳಿಸ್ಬೇಕು. ಸರ್ ಈಗ 15 ಜನ ಏನು ಮೃತಪಟ್ಟಿರಲ್ಲ ಸರ್ ಈಗ 15 ಜನ ಹೆಚ್ಚು ಜನ ಮೃತಪಟ್ಟಿ ಅವ್ರಿಗೆ ನೊಂದವರಿಗೆ ನೆರವು ಕೊಡುವಂಥದ್ದು ಕುಟುಂಬಗಳಿಗೆ ನೋಡೋಣ. ಈಗ ನಮ್ಮ ರಾಜ್ಯದ ಬಗ್ಗೆ ನಾವು ಯೋಚನೆ ಮಾಡೋಣ. ಇನ್ನು ನಮಗೆ ಸಂಪೂರ್ಣವಾದಂಥ ಮಾಹಿತಿ ಈಗ ತರಿಸ್ಕೊಂಡಿದ್ದಾರೆ. ಅದು ನಂಬರ್ಸು ಕೆಲವರು ಜಾಸ್ತಿ ಹೇಳ್ತಾರೆ, ಕೆಲವರು ಕಡಿಮೆ ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿ ತೀರ್ಮಾನ ಮಾಡ್ತಾರೆ. ನನಗೆ ಮಾಹಿತಿ ಇಲ್ಲ ಸರ್. ಅದಲ್ಲ ಸರ್, 15 ಜನ ಏನು ಸತ್ಯ ಅಲ್ಲ ಸರ್, ಮೈಕ್ರೋ ಫೈನಾನ್ಸ್ ಫ್ಯಾಮಿಲಿಯಿಂದ ಆ ಕುಟುಂಬಗಳಿಗೆ ಏನಾದ್ರು ರಾಜ್ಯ ಸರ್ಕಾರದಿಂದ ನೆರವು ಕೊಡುವಂಥದ್ದು ನೋಡೋಣ. ಸರ್ ಆಮೇಲೆ ಇನ್ನೊಂದು ಸರ್, ಈಗ BMRCL ರೇಟ್ ಬಗ್ಗೆ ಸೆಂಟ್ರಲ್ ಗೌರ್ಮೆಂಟ್ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತಿತ್ತಲ್ಲ, ಅದು ಹೇಳಿ ಸರ್. ನನಗಿರೋದು ಒಂದು ಬಾಯಿ ಸರ್. ಈಗ BMRCL ರೇಟ್ ಹೈಕ್ ಬಗ್ಗೆ ಸೆಂಟ್ರಲ್ ಗೌರ್ಮೆಂಟ್ ಕ್ಲಾರಿಫಿಕೇಶನ್ಸ್ ಕೇಳಿದೆ, ಅಂದರೆ ನೀವು ಜಾಸ್ತಿ ಮಾಡಬೇಕು ಅಂತ ಒಂದು ಆಲೋಚನೆ ಮಾಡಿದ್ವಿ. ಪ್ರಪೋಸಲ್ ಏನಿಲ್ಲ. BMRCL ರೇಟ್ಗೆ ಸೆಂಟ್ರಲ್ ಗೌರ್ಮೆಂಟ್ ಕಮಿಟಿನೇ ತೀರ್ಮಾನ ಮಾಡೋದು. ಅವರು ಕಮಿಟಿ, ಅವರು ನಮ್ಮವರು ಚೇರ್ಮನ್ನೇ ಅವರೆಲ್ಲ ಟೆಕ್ನಿಕಲ್ ಕಮಿಟಿಯವರೇ ಅವ್ರು ತೀರ್ಮಾನ ಮಾಡಿರೋದು. ನಾವೆಲ್ಲ ತೀರ್ಮಾನ ಮಾಡಿರೋದು. ಕಮಿಟಿಯವ್ರು ತೀರ್ಮಾನ ಮಾಡಿದ್ದು. ಸರ್ಕಾರ, ಎರಡೂ ಸರ್ಕಾರ ಸೇರಿ ನಾವು ಇದು ಕಂಪ್ನಿಯವರು ತೀರ್ಮಾನ ಮಾಡಬೇಕಾಗ್ತದೆ. ಅಲ್ಲ, ಫೆಬ್ರವರಿ 1ನೇ ತಾರೀಕಿಂದ ಅನ್ವಯ ಆಗೋ ರೀತಿ ರಿಲೇ ಆಗತ್ತಾ ಅಂತ ನೆಕ್ಸ್ಟ್ ದಿನಗಳ ಬೇಡಿಕೆ ಆಗಿದ್ದ ಕನ್ನಡ ಹೋರಾಟ ಹೌದು. ಮೊದಲಿಂದನೂ ನಾನು ಹೇಳ್ತಾ ಇದ್ದೆ, ನಮ್ಮ ಪ್ರಣಾಳಿಕೆಯಲ್ಲೂ ಅದನ್ನು ಗಮನದಲ್ಲಿ ಇಟ್ಕೊಂಡಿದ್ದು. ಈಗ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ, ಎಲ್ಲ ಕನ್ನಡ ಸಂಘಟನೆಯವರು ಯಾರ್ದು ಕೇಸ್ ಇದೆ, ಜಿನೈನ್ ಕೇಸ್ ಇದೆ, ಅವರೆಲ್ಲ ಅರ್ಜಿ ಸಲ್ಲಿಸಲಿ. ಸರ್ಕಾರ ಖಂಡಿತ ಪರಿಶೀಲನೆ ಮಾಡಿ ನಮ್ಮ ಹೋಮ್ ಮಿನಿಸ್ಟರ್ ಅಧ್ಯಕ್ಷತೆಯಲ್ಲಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಇದೆ. ಆ ಕ್ಯಾಬಿನೆಟ್ ಸಬ್ ಕಮಿಟಿ ತೀರ್ಮಾನ ಮಾಡಿ ಅದು ಕ್ಯಾಬಿನೆಟ್ಗೆ ಮಂಡಿಸ್ತದೆ. ಆಮೇಲೆ ನಾವು ಮಾಡ್ತೀವಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.